ಇವತ್ತು ಭಾನುವಾರದ ಶುಭೋದಯ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೇ ಗಂಡ ಹೆಂಡತಿ ಮಕ್ಕಳು ಕರ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಸ್ಕೂಟ್ರಲ್ಲಿ 3 ಗಂಟೆಗೆ ಎದ್ದು ಎಲ್ಲ ಸ್ನಾನ ಗಿನ ಎಲ್ಲ ಮುಗಿಸಿ ನಾವು ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಅಲ್ಲಿ ಗಾಡಿ ಹಾಕ್ಬಿಟ್ಟು ಟ್ರೈನ್ಗೆ ಹೋಗೋಣ ಅಂತ. ಟ್ರೈನ್ಗೆ ಅಂತಂದರೆ ಪಾಂಡವಪುರಕ್ಕೆ. ಅಮ್ಮ ಮನೇಲಿ ಇವತ್ತು ಪೂಜೆ ಇಟ್ಕೊಂಡಿದ್ರು. ಏನು ಅಂತಂದರೆ ಡೋರು ಕೊಡಿಸ್ತಾಯಿದ್ರು. ದೇಶಮಠ ಎಲ್ಲ ಪೂಜೆ ಆಗಿ ಅದನ್ನ ಬ್ಲಾಗ್ ಹಾಕಿಲ್ಲ. ಇವಾಗ ಗಾಡಿ ಪಾರ್ಕಿಂಗ್ ಮಾಡಿ ರೈಲ್ವೆ ಸ್ಟೇಷನ್ ಕೆಂಗೇರಿಲಿ ಟ್ರೈನ್ ಹತ್ತಾಗ 5 ಗಂಟೆ 4:45 ಆಗಿತ್ತು. ನಾವು ಪಾಂಡವಪುರ ಬಂದು ಇಳಿದಾಗ ಒಂದು 7 ಗಂಟೆ 7:15 ಆಗೋಗಿತ್ತು. ಇವಾಗ ಬಸ್ಸಲ್ಲಿ ಪಾಂಡವಪುರ ಬಸ್ ಸ್ಟಾಪ್ ಬಂದಿದ್ದೀವಿ. ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರೊಳಗೆ ಅಮ್ಮ ಎಲ್ಲ ರೆಡಿ ಮಾಡಿದ್ರು. ತಿಂಡಿನೂ ಪಲಾವ್ಗೆಲ್ಲ ಆಗಿತ್ತು. ನಾವು ಪೂಜೆ ಸಾಮಾನೆಲ್ಲ ತಗೊಂಡು ಟೈಮ್ ಆಗೋಗಿದೆ ಅಂದ್ಬಿಟ್ಟು 9 ಗಂಟೆಗೆಲ್ಲ ಇಲ್ಲಿ ದೇಶಮಠದ ಹತ್ರ ಬರಬೇಕು ಅಂದ್ಬಿಟ್ಟು 10:15 ಅಷ್ಟರೊಳಗೆಲ್ಲ ನಿಲ್ಲಿಸ್ಬೇಕು ಅಂತ ಹೇಳಿದ್ರು. ಅಷ್ಟೊತ್ತು ಪೂಜೆ ಎಲ್ಲ ಆಗಬೇಕಾಗಿತ್ತು. ಅದಕ್ಕೆ 9 ಗಂಟೆಗೆ ಇಲ್ಲಿಗೆ ಬಂದ್ವಿ. ಮತ್ತು ನಾನು, ನಮ್ಮ ತಂಗಿಯವ್ರ ಯಜಮಾನ್ರು, ನಮ್ಮ ಮನೆಯವರು ಎಲ್ಲ ಇಲ್ಲಿ ಕೆಲಸದವರು ಎಲ್ಲ ನಿಲ್ಲಿಸ್ತಾಯಿದ್ರು, ಡೋರ್ ನಿಲ್ಲಿಸ್ತಾಯಿದ್ರು. ಇನ್ನು ಯಾರೂ ಬಂದಿರಲಿಲ್ಲ. ಅಮ್ಮ ಯಾರಿಗೂ ಮುತ್ತೈದೆಯವ್ರಿಗೆ ಹೇಳಿದರು. ಅಷ್ಟರೊಳಗೆ ನಾವು ಪಾಪುನ ಆಟ ಆಡಿಸ್ಕೊಂಡು ಅಲ್ಲೆಲ್ಲ ರೆಡಿ ಮಾಡ್ತಾಯಿದ್ವಿ. ಇವರು ಮಕ್ಕಳು ಅವನ್ನ ನೋಡ್ಕೊತಾ ಇದ್ರು. ಅವನು ತುಂಬ ತರಲೆ ಆಗಿದ್ದಾನೆ ಫ್ರೆಂಡ್ಸ್. ಅವನು ನೋಡೋಕೆ ಮಾತ್ರ ಇಷ್ಟಿದ್ದಾನೆ. ಅಷ್ಟೊತ್ತಿಗೆ ಎಲ್ಲ ಅಮ್ಮ ಎಲ್ಲ ಮುತ್ತೈದೆಯರೆಲ್ಲರನ್ನು ಕರೆದ್ರೆ ಅಲ್ಲೇ ಅಕ್ಕಪಕ್ಕದಲ್ಲಿ. ಇದು ಹಳೆ ಮನೆಯೇ ಎಲ್ಲ ಹೊಸಾಕ್ಬಿಟ್ಟು ಹೊಸ್ದಾಗಿ ಮಾಡ್ತಾ ಇರೋದು. ನಮ್ಮ ತಂಗಿನೇ ನೆನ್ನೆನೇ ಹೊರ್ಟೋಗಿದ್ಲು. ಅವಳು ಹಿಂದಿನ ದಿನವೇ ಹೊರ್ಟೋಗಿದ್ಲು. ಎಲ್ಲ ಅವಳು ಹಿಂದಿನ ದಿನವೇ ಹೋಗಿ ರೆಡಿ ಮಾಡ್ಕೊಂಡಿದ್ದು. ಇವಾಗ ಎಲ್ಲ ಅಕ್ಕನೂ ಅಷ್ಟೊತ್ತಿಗೆ ಅಕ್ಕ ಮಕ್ಕಳು ಕರ್ಕೊಂಡು ಇಬ್ಬರೂ ಪ್ರಜು ಅವನು ಬೆಳಿಗ್ಗೆ ಟೈಮೇ ಅವ್ನು ಮಂಡ್ಯ ಹೇಳ್ಬಿಟ್ಟು ಅವ್ರ ಅಮ್ಮನ ಕರ್ಕೊಂಬಂದ. ಅವನು ಪ್ರವೀಣನು ಅವನು ಹಿಂದಿನ ದಿನವೇ ಹೋಗಿದ್ದ. ಅವ್ರ ಅಮ್ಮನ ಕರ್ಕೊಂಡು ಪೂಜೆ ಸಮಯಕ್ಕೆ ಅಷ್ಟೊತ್ತಿಗೆ ಬಂದು ಎಲ್ಲ ಪೂಜೆ ಎಲ್ಲ ಕಳಸ ಇಟ್ಟು ಎಲ್ಲ ಇದು ಮಾಡಿ ಎಲ್ರಿಗೂ ಮುತ್ತೈದೆಯರಿಗೆಲ್ಲ ಕೊಟ್ಟು ಹಂಗೆ ಹಿಂಗೆ ಪೂಜೆ ಎಲ್ಲ ಚೆನ್ನಾಗಾಯಿತು. ಎಲ್ಲರಿಗೂ ಅಷ್ಟರೊಳಗೆ 10 ಗಂಟೆ ಆಗಿತ್ತು. ಎಲ್ಲ ಹೊಟ್ಟೆ ಎಲ್ಲ ಹಸಿತಾಯಿತ್ತು. ಅಷ್ಟೊಂದು ಮನೆಗೆ ಹೋಗೋಣ ಅಂದ್ಬಿಟ್ಟು ಇವೆಲ್ಲ ಬೇಗನೆ ಮುಗಿಸಿದ್ರು. ನಾವುಗಳೇನೋ ಇರ್ತಿದ್ವಿ, ಆದರೆ ಮಕ್ಳುಗಳು ಇರ್ತಿರ್ಲಿಲ್ಲ. ಮತ್ತು ಅವರು ಯಜಮಾನ್ರು ಅವರೆಲ್ಲ 8:30ಗೆ ಒಟ್ಟಿನಲ್ಲಿ ಪೂಜೆ ಎಲ್ಲ ಪೂಜೆ ಮುಗಿಸಿ ಮನೆಗೆ ಬಂದು ತಿಂಡಿ ಎಲ್ಲ ತಿಂದು ಮಧ್ಯಾಹ್ನದ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಇನ್ನು ಸಾಯಂಕಾಲ ಎಷ್ಟು ಗಂಟೆಗೆ ಹೊರಡೋದು ಅಂದ್ಕೊಂಡು ನಾವು ಇದು ಮಾಡ್ತಾಯಿದ್ವಿ. ಎಷ್ಟು ಗಂಟೆಗೆ ಅಂತ ಹೊರಡೋದು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಇನ್ನು ನೆಕ್ಸ್ಟ್ ಸಾಯಂಕಾಲ ತನಕ ಏನು ಮಾಡಿದ್ವಿ ಏನು ಬಿಟ್ವಿ ಅಂತ ನೆಕ್ಸ್ಟು ವಿಡಿಯೋದಲ್ಲಿ ಬ್ಲಾಗ್ ಹಾಕ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್. ಆದರೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2 ಬರೋ ತನಕ ವೆಯ್ಟ್ ಮಾಡಿ. ಓಕೆ ಬಾಯ್.